ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 12ನೇ ಪ್ರಶ್ನೆ. ರುದರ್ಫೋರ್ಡ್ರ ಆಲ್ಫಾ ಕಣಗಳ ಚದುರುವಿಕೆಯು ಪರಮಾಣುವಿನಲ್ಲಿ ಇದರ ಇರುವಿಕೆಯನ್ನು ಮೊದಲ ಬಾರಿ ಗುರುತಿಸಿತು. ಹಾಗಾದ್ರೆ ರುದರ್ಫೋರ್ಡ್ ಅವರ ಆಲ್ಫಾ ಕಣಗಳ ಚದುರುವಿಕೆ ಮಾಡೋಕ್ಕಿಂತ ಮೊದಲು ನಮ್ಗೆ ಏನೇನು ಗೊತ್ತಿತ್ತು? ಪರಮಾಣುವಿನಲ್ಲಿ ಯಾವ್ಯಾವ್ದಿದೆ ಅಂತ ಗೊತ್ತಿತ್ತು? ಇಲೆಕ್ಟ್ರಾನ್ ಇದೆ ಅಂತ ಗೊತ್ತಿತ್ತು. ಹಾಗಾಗಿ ಇದಂತೂ ಆಗಿರ್ಲಿಕ್ಕಿಲ್ಲ. ಪ್ರೋಟಾನ್ ಧನಾತ್ಮಕ ಅಂಶ ಇದೆ ಅಂತ ಗೊತ್ತಿತ್ತು ಅಲ್ವಾ? ಜೆ ಥಾಮ್ಸನ್ ಹೇಳ್ಬಿಟ್ಟಿತ್ತು. ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಹಾಗಿದ್ರೆ ಯಾವುದು ಇತ್ತು ಅನ್ನುವಂಥದ್ದು ರುದರ್ಫೋರ್ಡ್ರ ಈ ಎಕ್ಸ್ಪೆರಿಮೆಂಟ್ ಇಂದ ನಮ್ಗೆ ಗೊತ್ತಾಯ್ತು. ರುದರ್ಫೋರ್ಡ್ ಏನ್ ಹೇಳ್ತಾರೆ, ಬಹಳಷ್ಟು ಕಿರಣಗಳು ಪರಮಾಣುವಿನಿಂದ ಹಾಗೆ ಹಾದು ಹೋಗಿದೆ, ಅಥವಾ ಬಹಳಷ್ಟು ಆಲ್ಫಾ ಕಣಗಳು ಹಾಗೆ ಹಾದು ಹೋಗಿವೆ. ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಸಣ್ಣ ಪ್ರಮಾಣದಲ್ಲಿ ವಿಚಲನೆಯನ್ನ ಹೊಂದಿದೆ. ಕೇವಲ ಅದರಲ್ಲಿ ಮತ್ತೆ ಸಣ್ಣ ಭಾಗ, ಒಂದು 12,000 ಕಣಗಳಲ್ಲಿ ಒಂದು ಕಣದಷ್ಟು ಮಾತ್ರ 180 ಡಿಗ್ರಿಯಲ್ಲಿ ವಾಪಸ್ ಬಂದಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಅಲ್ಲಿ ಯಾವುದೋ ಒಂದು ಸಣ್ಣ ಜಾಗ ಇರಬೇಕು, ಅಲ್ಲಿ ಧನಾತ್ಮಕ ಅಂಶ ಎಲ್ಲ ಸೇರ್ಕೊಂಡಿರಬೇಕು ಅಲ್ವಾ? ಅದನ್ನ ಏನಂತ ಕರೆದ್ರು? ನ್ಯೂಕ್ಲಿಯಸ್. ಆಪ್ಷನ್ ಡಿ ನ್ಯೂಕ್ಲಿಯಸ್ ಸರಿಯಾದ ಉತ್ತರ. ನ್ಯೂಟ್ರಾನ್ ಅಲ್ಲ, ಆಪ್ಷನ್ ಡಿ ನ್ಯೂಕ್ಲಿಯಸ್. ರುದರ್ಫೋರ್ಡ್ರ ಆಲ್ಫಾ ಕಣಗಳ ಚದುರುವಿಕೆಯು ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್ ಇರೋದನ್ನ ಮೊದಲ ಬಾರಿ ಗುರುತಿಸಿರುವಂತದ್ದು. ಥ್ಯಾಂಕ್ ಯು.